ಆಗ ಕೋಲಾರದ ತಹಶೀಲ್ದಾರ್ ಆಗಿದ್ದಂಥ ಹಿಂದೆ ಇದ್ದಂಥ ನಯನ ಅವರು ಹಾಗೂ ಮಾಲೂರು ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪ, ಇವರಿಬ್ಬರ ವಿರುದ್ಧ ಕೂಡ ಸರ್ಕಾರಕ್ಕೆ ನೀವು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಕೂಡ ನಾನು ಮಾಡಿದ್ದೆ. ನಿನ್ನೆ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ ಒಂದು ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಆ ವರದಿಯನ್ನು ಸಬ್ಮಿಟ್ ಮಾಡೋಕ್ಕೋಸ್ಕರ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿದೆ. ಅದು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಕೋಲಾರ ಮತ್ತು ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಂಥ ಕಂದಾಯ ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಸರ್ಕಾರಿ ಕಡತಗಳು ನಮ್ಮ ಪಕ್ಕದ ಹೊಸಕೋಟೆಯ ಒಬ್ಬ ಸರ್ವೇಯರ್ ತೋಟದಲ್ಲಿ ಸಿಕ್ಕಿ ಅದನ್ನು ಲೋಕಾಯುಕ್ತವರು ಒಂದು ಸೋಮೋಟೋ ಕೇಸನ್ನು ದಾಖಲಿಸಿ ತಮಗೆಲ್ಲ ಗೊತ್ತಿದೆ. ಅದು ನಾನು ಬಂದು ಹೊಸದರಲ್ಲಿ ಆದಂಥ ಒಂದು ಘಟನೆ. ನಾನು ಆಗಲೇ ಹೇಳಿದೆ ಡಿಸೆಂಬರ್ 24ಕ್ಕೆ ರಿಪೋರ್ಟ್ ಮಾಡಿದೆ ಅಂತ. 25 ಫೆಬ್ರವರಿನಲ್ಲಿ ಆ ತೋಟದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅದನ್ನೆಲ್ಲ ವಶಪಡಿಸಿಕೊಂಡು ಲೋಕಾಯುಕ್ತ ಸಂಸ್ಥೆನಲ್ಲಿ ಈಗ ಅದು ತನಿಖೆ ಪ್ರಗತಿಯಲ್ಲಿ ಇದೆ. ಅಲ್ಲಿ ಬರ್ತಕ್ಕಂಥದ್ದು ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನು ಮತ್ತು ನನ್ನನ್ನು ಕೂಡ ಲೋಕಾಯುಕ್ತದವರು ಕರೆಸಿದರು. ನಮ್ಮಿಂದ ಒಂದು ವರದಿ ಕೇಳಿದ್ರು. ಏನಂದರೆ ಯಾರ್ಯಾರ ಪೀರಿಯಡ್ 2001ರಿಂದ 2024 ಅವಧಿ, ನಾನು ಬರುವ ಪೂರ್ವಕ್ಕೆ ಸಂಬಂಧಪಟ್ಟಂಥ ಒಂದು ಅವಧಿ, 2001ರಿಂದ 2024 ಯಾರ್ಯಾರ ಅವಧಿನಲ್ಲಿ ಈ ಕಡತಗಳು ನಾಪತ್ತೆಯಾಗಿವೆ ಅನ್ನೋದನ್ನು ಜಿಲ್ಲಾ ಆಡಳಿತ ಅವರು ನಮ್ಮ ತಹಶೀಲ್ದಾರ್ಸ್ಗಳಿಗೂ ಮತ್ತು ADLRಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದರು. ಅವರು ವರದಿ ಕೊಡದೇ ಇದ್ದದರಿಂದ ಅದನ್ನು ನನ್ನನ್ನು ಕರೆಸಿ ನೀವು ಇದನ್ನು ಅವ್ರ ಮೇಲೆ ಹೆಚ್ಚು ಒತ್ತಡ ಅಂದರೆ ಅವ್ರ ಮೇಲೆ ಹೆಚ್ಚು ಗಂಭೀರವಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಕೊಡಬೇಕು ಅಂತ ಹೇಳಿದರು. ಸೊ ಆ ವರದಿಯನ್ನು ನಾನು ನಿನ್ನೆ ಸಬ್ಮಿಟ್ ಮಾಡಿದ್ದೀನಿ. ಆ ಪ್ರಕಾರ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಪ್ರಕರಣದ ಸಂಖ್ಯೆ ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಕಾಪಿ ಕೂಡ ನಿಮಗೆ ನಾನು ಕೊಡಿಸ್ತೀನಿ. ಅದು ಕಾಪಿನ ಈಗಾಗಲೇ ನಾನು ವರದಿಯನ್ನು ಲೋಕಾಯುಕ್ತ ಕೊಟ್ಟಿರೋದ್ರಿಂದ ನಾನು ನಿಮಗೂ ಕೂಡ ಅದನ್ನ ಕೊಡಬಹುದು. ಸ್ವಯಂ ಪ್ರೇರಿತ ಪ್ರಕರಣ ಕಂಪ್ಲೇಂಟ್ ಲೋಕ 724 2025 ARE 15 10/11/2025 ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 2 ತಹಶೀಲ್ದಾರ್ಗಳು ಸಕಾಲದಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಎಷ್ಟೇ ಅವರಿಗೆ ನಾನು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಒತ್ತಾಸೆಯಿಂದ ಮತ್ತು ನೋಟಿಸ್ ಕೂಡ ಕೊಟ್ಟು ವರದಿಯನ್ನು ಬೇಗ ಕೊಡಿ ಅಂತ ಅವರು ಕೂಡ ಬಂದಿದ್ರು ಲೋಕಾಯುಕ್ತರ ಮುಂದೆ. ಒಪ್ಪಿಕೊಂಡು ಹೋದ್ಮೇಲೆ ಕೂಡ ಕೊಟ್ಟಿಲ್ದಿರೋದ್ರಿಂದ ಆಗ ಕೋಲಾರದ ತಹಶೀಲ್ದಾರ್ ಆಗಿದ್ದಂಥ ಹಿಂದೆ ಇದ್ದಂಥ ನಯನ ಅವರು ಹಾಗೂ ಮಾಲೂರು ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪ, ಇವರಿಬ್ಬರ ವಿರುದ್ಧ ಕೂಡ ಸರ್ಕಾರಕ್ಕೆ ನೀವು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಕೂಡ ನಾನು ಮಾಡಿದ್ದೆ. ಇದರ ಜೊತೆಯಲ್ಲಿ ನಾನು ಪಡೆದ ವರದಿಯ ಪ್ರಕಾರ ಈಗಾಗಲೇ ತಹಶೀಲ್ದಾರ್ಗಳು ವರದಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೋಲಾರ ತಾಲೂಕಿನಲ್ಲಿ ಒಟ್ಟು 29 ಜನರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ದೀವಿ. ಐಡೆಂಟಿಫೈ ಮಾಡಿ ಅದರೊಳಗಡೆ 3 ಜನ ಅಧಿಕಾರಿಗಳನ್ನು ಈಗಾಗಲೇ ನಾನೇ ಸಸ್ಪೆಂಡ್ ಮಾಡಿದ್ದೀನಿ. ಆ ಕಾಪಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಆ 3 ಜನ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಈಗ ಆರೈ ಆಗಿದ್ದಾರೆ ಕಾಮಸಮುದ್ರದಲ್ಲಿ ಬಂಗಾರಪೇಟೆ. ಅವರ ಹೆಸರು ಜಮೀರ್ ಪಾಷಾ ಅಂತೇಳಿ. ಇನ್ನೊಬ್ಬರು BV ಅರುಣ್ ಕುಮಾರ್ ಅಂಥೇಳಿ ಮಾಲೂರಿನಲ್ಲಿ ಆರೈ ಆಗಿದ್ದಾರೆ. ಈಗ ಅವರು ನಿಯೋಜನೆ ಮೇಲೆಗೆ ಬಂಗಾರಪೇಟೆಯಲ್ಲಿದ್ದಾರೆ. ಅವರು K ರಾಮಮೂರ್ತಿ ಅಂತ ಹೇಳಿ ಅವರು ಪ್ರಥಮ ದರ್ಜೆ ಸಹಾಯಕರಾಗಿ ಈಗ ಕೋಲಾರ. ಇವರೆಲ್ಲರೂ ಹಿಂದೆ VO ಆಗಿ ಆಗಿದ್ದವರು. ಅವರ ಸಂದರ್ಭದಲ್ಲಿ ಆಗ ಕಡತಗಳು ಅವರಿಂದ ಮುಂದಕ್ಕೆ ಹೋಗಿಲ್ಲ. ಸೊ ಇವು 3 ಈಗಾಗಲೇ ನಾನೇ ಈಗ ಆದೇಶ ಹೊರಡಿಸ್ಬಿಟ್ಟು ಅಮಾನತಿನಲ್ಲಿ ಇಟ್ಟಿದ್ದೀನಿ. ಇವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಅಂದರೆ 1 to 4 ಚಾರ್ಜಸ್ ಅಂತ ಹೇಳ್ತೀವಲ್ಲ ನಾವು ಶಿಸ್ತು ಕ್ರಮಕ್ಕಾಗಿ, ಅದು ಕೂಡ ತಹಶೀಲ್ದಾರಿಂದ ಪಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಒಬ್ಬರು ಗ್ರಾಮ ಸಹಾಯಕರು, ಒಬ್ಬರು ರಾಮಕೃಷ್ಣಪ್ಪ ಅನ್ನೋ ಗ್ರಾಮ ಸಹಾಯಕರನ್ನ ಈಗಾಗಲೇ ತಹಶೀಲ್ದಾರ್ ಅವರು ನೇಮಕಾತಿ ಪ್ರಾಧಿಕಾರ ಕೋಲಾರದವರು ಅವರು ವಜಾ ಮಾಡಿದ್ದಾರೆ, ಅವರ ಸೇವೆಯಿಂದ ವಜಾ ಮಾಡಿದ್ದಾರೆ. ಇದಲ್ಲದೆ 2 ಹಿಂದೆ SDAಗಳಾಗಿದ್ದವರು ಈಗ ಶಿರಸ್ದಾರ್ ಆಗಿಬಿಟ್ಟಿದ್ದಾರೆ. ಒಬ್ಬರು ಶಾಂತಮ್ಮ ಅಂಥೇಳಿ,
ಅವರು ಕೋಲಾರ ತಾಲೂಕಿನಲ್ಲೇ SSY ಶಿರಸ್ದಾರಾಗಿದ್ದಾರೆ. ಇನ್ನೊಬ್ಬರು ಭಾರತಿ ಅಂತ ಹೇಳಿ ಹಿಂದೆ FDC ಆಗಿದ್ರು, ಈಗ SSY ಶಿರಸ್ದಾರ ಮುಳಬಾಗಿಲಾಗಿದ್ದಾರೆ. ಇವರಿಗೆ ನೇಮಕಾತಿ ಪ್ರಾಧಿಕಾರ, ಶಿಸ್ತು ಪ್ರಾಧಿಕಾರ ಬಂದು RC ಅವರು. ಸೊ RC ಅವರಿಗೆ ನಾನು ಈಗಾಗಲೇ ರೆಕಮೆಂಡ್ ಮಾಡಿಬಿಟ್ಟಿದ್ದೀನಿ, ಅವ್ರನ್ನ ಇಮ್ಮಿಡಿಯೇಟ್ ಆಗಿ ನೀವು ಅಮಾನತಿನಲ್ಲಿಟ್ಟು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಅವರಿಬ್ಬರು. ಇದಲ್ಲದೆ ಸರ್ವೆ ಇಲಾಖೆಯಲ್ಲಿ ಒಟ್ಟು 10 ಜನರನ್ನು ಅವರ ವಿರುದ್ಧ ಈಗ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅವರಿಗೆ ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೇನೆ. ಅವರು 10 ಜನನು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಆ 10 ಜನನೂ ನಮ್ಮ ಜಿಲ್ಲೆಯಲ್ಲಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗ ಆಗೋಗಿದ್ದಾರೆ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದರೆ ನಾವೇ ಕ್ರಮ ತಗೋತಾ ಇದ್ವಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲದೆ ಇರೋದ್ರಿಂದ ನೇಮಕಾತಿ ಪ್ರಾಧಿಕಾರ ಆಯುಕ್ತರಾದ್ರಿಂದ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀವಿ. ಅದರೊಳಗಡೆ 2 ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದ್ದಾರೆ, ADLR, 2 ADLR, 4 ಜನ ಸೂಪರ್ವೈಸರ್ಸ್ ಇದ್ದಾರೆ, ತಪಾಸಕರು, ಇನ್ನೂ 4 ಜನ ಸರ್ವೇಯರ್ಸ್ ಇದ್ದಾರೆ. ಅಂದರೆ ಒಟ್ಟು 10 ಜನ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥವರು ಕೂಡ ಈ ಕಡತ ನಾಪತ್ತೆ ಪ್ರಕರಣದಲ್ಲಿ ಲೋಪವೆಸಗಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಮಾನ್ಯ ಆಯುಕ್ತರಿಗೆ ವರದಿಯನ್ನು ಕೊಟ್ಟು ಈ ಎಲ್ಲ ವರದಿಯನ್ನು, ಸಂಪೂರ್ಣ ವರದಿಯನ್ನು ನಾನು ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿದ್ದೀನಿ. ಇದ್ರ ಜೊತೆಯಲ್ಲಿ ಈಗ ಇವೆಲ್ಲ ಸೇರಿದ್ರೆ ನಿಮಗೆ 13 ಜನ ಆಗ್ತಾರೆ. 10 + 3 13 + 2 15 ಮತ್ತು ಇನ್ನೊಬ್ಬರು 16. ಇನ್ನೂ ಉಳಿದಿರ್ತಕ್ಕಂಥ ನಿಮಗೆ 29ರಲ್ಲಿ ಇನ್ನು 13 ಜನ ಉಳ್ಕೋತಾರೆ. ಆ 13 ಜನರ ಬಗ್ಗೆ ಏನಾಗಿದೆ, ಕೆಲವರು ಮಾಹಿತಿ ಇಲ್ಲ, ಕೆಲವರು ಟ್ರಾನ್ಸ್ಫರ್ ಆಗಿದ್ದಾರೆ, ಇನ್ನು ಕೆಲವರು ರಿಟೈರ್ ಆಗಿದ್ದಾರೆ ಅಂತ ತಹಶೀಲ್ದಾರು ಟೈಮ್ ಕೇಳಿದ್ದಾರೆ. ಅವರಿಗೆ ನಾಳೆವರೆಗೆ ನಾನು ಟೈಮ್ ಕೊಟ್ಟಿದ್ದೀನಿ. ನಾಳೆ ಒಳಗಡೆ ತಹಶೀಲ್ದಾರು ಕೋಲಾರದವರು ಅವರು ನನಗೆ ಸಂಪೂರ್ಣವಾದ ಏನು ಈಗ ದೋಷಾರೋಪಣಾ ಪಟ್ಟಿ ಏನಿದೆ 1 to 4 ಚಾರ್ಜಸ್ ರೆಡಿ ಮಾಡಿ ಕೊಡಬೇಕು. ಅವರು ರೆಡಿ ಮಾಡಿ ಕೊಟ್ಟ ತಕ್ಷಣ ಗುರುವಾರದ ಒಳಗಡೆ ನಾನು ಮತ್ತೊಂದು ವರದಿಯನ್ನು, ಅಂದರೆ ಇದು ಒಂಥರ ಇಂಟ್ರಿಮ್ ವರದಿ ಅಂತಲೇ ನೀವು ತಗೊಂಡ್ರೆ, ಮತ್ತೊಂದು ವರದಿಯನ್ನು ಗುರುವಾರದೊಳಗಡೆ ನಾನು ಲೋಕಾಯುಕ್ತಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಸಲ್ಲಿಸ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ನಾನು ಬಂದ ಹೊಸದರಲ್ಲಿ ಅದೇ ಹಿಂದಿನ ಒಂದು ಅವಧಿಗೆ ಸಂಭವಿಸಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರಿದ್ರು ಅಂತ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಾದ್ರಿಂದ ಮಾನ್ಯ ಲೋಕಾಯುಕ್ತರ ನಿರ್ದೇಶನದ ಪ್ರಕಾರವಾಗಿ ನನಗೇನು ಅವರು ಡೈರೆಕ್ಷನ್ ಕೊಟ್ಟಿದ್ರು ಆ ಪ್ರಕಾರವಾಗಿ ನಾನು ವರದಿಯನ್ನು ಜಿಲ್ಲಾಡಳಿತದಿಂದ ಕೊಟ್ಟಿದ್ದೇನೆ. ಅದು ನಿಮ್ಮ ಮಾಹಿತಿಗಿರಲಿ. ಸರ್ವೇಯರ್ಸ್ಗಳದ್ದು ಒಂದು ಲಿಸ್ಟ್ ಕೂಡ ನಿಮಗೆ ಕೊಡ್ತೀನಿ ಯಾರ್ಯಾರಿದ್ದಾರೆ ಅಂತ. ಯಾಕೆಂದರೆ ಅವರಲ್ಲಿ ಭಾಳ ಜನ ಅಲಾಂಗ್ ವಿತ್ ಫೋನ್ ನಂಬರ್ಸು ಕೊಟ್ಬಿಟ್ಟಿದ್ದೀನಿ ನಾನು, ಯಾಕೆಂದರೆ ಅವರಲ್ಲಿ ಬೇರೆ ಕಡೆ ಇದ್ದಾರೆ ಅವರು. ಈಗ ಕಮಿಷನರ್ ಅವ್ರು ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ, ಯಾವ ಊರಿನಲ್ಲಿದ್ದಾರೆ ಅವರು ಲಿಸ್ಟೇ ಮಾಡಿಸ್ಬಿಟ್ಟಿದ್ದೀನಿ ನಾನು. ಉದಾಹರಣೆಗೆ ಕಾರಣಕರ್ತರ ನಾಯಕರೊಬ್ಬರು ಯಾರು KR ಜಗದೀಶ್ ಅಂತ, ಅವರು ಎಲ್ಲಿದ್ದಾರೆ, ಈಗ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಇದ್ದಾರೆ, ಕೆಲಸ ನಿರ್ವಹಿಸ್ತಿದ್ದಾರೆ. ಅವ್ರ ಅಲಾಂಗ್ ವಿತ್ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. ಆ ಥರ 10 ಜನ. ಇನ್ಯಾರೋ ಒಬ್ಬರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದಾರೆ, ಇನ್ನು ಕೆಲವರು ಪಕ್ಕದ ತುಮಕೂರಿನಲ್ಲಿದ್ದಾರೆ. ಒಬ್ರದ್ದು ಇಬ್ಬರದ್ದು ಮಾಹಿತಿ ನಮಗೂ ಸಿಕ್ಕಿಲ್ಲ. ಒಬ್ಬರು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಜಿಲ್ಲೆಯವರಿಗೆ ಸಿಗ್ತಾ ಇಲ್ಲ, ಬಟ್ ಆಯುಕ್ತರಿಗಂತೂ ಸಿಗ್ತದೆ. ಸೊ ಇದಿಷ್ಟು ಮಾಹಿತಿಯನ್ನು, ವರದಿಯನ್ನು ನಾನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. ಈ ವಿಚಾರದಲ್ಲಿ ಲೋಕಾಯುಕ್ತ ತನಿಖೆ ಆಗ್ತಿರೋದ್ರಿಂದ, ಅದಿನ್ನೂ ಪ್ರಿಲಿಮಿನರಿ ಸ್ಟೇಜಲ್ಲಿ ಇರೋದ್ರಿಂದ ಲೋಕಾಯುಕ್ತರು ಏನು ಆ ಪ್ರಕರಣ ಗಂಭೀರವಾಗಿ ತಗೊಂಡಿದ್ದಾರೆ. ಆ ವರದಿ ನಂತರದಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ, ತಪ್ಪಿತಸ್ಥರು ಎಲ್ಲರ ವಿರುದ್ಧ ಕೂಡ ಕ್ರಮ ಆಗೋದು 100% ನಿತ್ಯ, ಅದಂತೂ ಸತ್ಯ. ನಮಗೆ ಗೊತ್ತಿಲ್ಲ, ಯಾಕೆಂದರೆ ತನಿಖೆ ನಾನು ಮಾಡ್ತಾ ಇಲ್ಲ, ತನಿಖೆ ಮಾಡಿದ ಲೋಕಾಯುಕ್ತವರು. ಹಾಗಾಗಿ ತನಿಖೆ ನಡೀತಿರುವ ಹಂತದಲ್ಲಿ ನಾನು ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ನನಗೆ ಕೊಟ್ಟ ಡೈರೆಕ್ಷನ್ ಅಂದರೆ, ನೀವು ಯಾವ್ಯಾವ ಅಧಿಕಾರಿಗಳಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಲೋಪ ಮಾಡಿದರು. ಈಗ ಪ್ರತಿಯೊಂದು ಕಡತ ಮೂವ್ಮೆಂಟ್ ನಮ್ಗೆ ಗೊತ್ತಾಗುತ್ತಲ್ವಾ. ನನ್ನಿಂದ ಹೋದರೆ ಇನ್ನೊಂದು ಆಫೀಸ್ಗೆ ಹೋಗುತ್ತೆ, ಇನ್ನೊಂದು ಆಫೀಸಿಂದ ಇನ್ನೊಬ್ಬರ ಹತ್ರ ಹೋಗುತ್ತೆ, ಇನ್ನೊಬ್ಬರಿಂದ ಇನ್ನೊಂದು ಹೋಗುತ್ತೆ. ಅಂದರೆ ಅಲ್ಲಿ ಒಂದು ನೀವು ಅಕ್ನಾಲೇಜ್ಮೆಂಟ್ ತಗೋತೀರಿ, ಸ್ವೀಕೃತಿ. ಈಗ ನಾನು ಸರ್ವೇಯರಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಕಳಿಸಿದರೆ ಅಲ್ಲಿ ನಂತರ ದಾಖಲೆ ಇರಬೇಕು, ಅಲ್ಲಿಂದ DDR ಕಳಿಸಿದರೆ ಅಲ್ಲಿ ದಾಖಲೆ ಇರಬೇಕು, ಅಥವಾ ಕೆಳ ಹಂತದಲ್ಲಿ ಏನಾದರೂ ಪೋಸ್ಟ್ ಆಗಿದೆಯಾ, ಡಿಸ್ಪ್ಯಾಚ್ ಆಗಿದೆಯಾ, ದಾಖಲೆ ಇರಬೇಕಲ್ಲ. ಎಲ್ಲಿ ನಾಪತ್ತೆ ಆಗಿದೆ, ಎಲ್ಲಿ ಕಳೆದೋಗಿದೆ ಕಡತ ಅನ್ನೋ ವಿಚಾರದಲ್ಲಿ ಈಗ ನಾವೇನು 29 ಜನ ಐಡೆಂಟಿಫೈ ಮಾಡಿ ನಮ್ಮ ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ ಮತ್ತು ADL ವರದಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ನಾನೀಗ ಕ್ರಮ ತಗೊಂಡೆ. ವರದಿ ಕೊಡೋಕ್ಕೆ ಅವ್ರು ತಡ ಮಾಡಿದರು. ಇಬ್ಬರು ಹಿಂದೆ ಇದ್ದ ಒಬ್ಬ ತಹಶೀಲ್ದಾರು, ಕೋಲಾರ ತಹಶೀಲ್ದಾರು. ಅದಕ್ಕಾಗಿ ನಾನು ಅವ್ರ ವಿರುದ್ಧ ನನಗೆ ವರದಿ ಕೊಡಬೇಕಾಗಿ ತಹಶೀಲ್ದಾರು. ಈಗ ತಹಶೀಲ್ದಾರರು ವರದಿ ಕೊಡದೆ, ಯಾಕೆಂದ್ರೆ ಅವ್ರ ಆಫೀಸ್ದಿದ್ದು
ನಿಮ್ಮ ಆಫೀಸ್ನಲ್ಲಿ ನೀವಿರಲಿಲ್ಲ ಅವಾಗ, ಹಿಂದೆ ಇದ್ರಿ, ಬಟ್ ನೀವು ಮಾಹಿತಿ ಕೊಡಬೇಕಲ್ಲ. ಅವ್ರನ್ನ ತಹಶೀಲ್ದಾರ್ ಕೊಡದೇ ಇದ್ದರಿಂದ, ADLR ಕೊಡದೇ ಇದ್ದರಿಂದ ನನ್ನನ್ನು ಕರೆಸಿದ್ರು. ನಿಮ್ಮ ಅಧಿಕಾರಿಗಳು ಸಹಕಾರ ಕೊಡ್ತಾ ಇಲ್ಲ, ಸೊ ನೀವು ಸ್ವಲ್ಪ ಜವಾಬ್ದಾರಿ ತಗೊಂಡು ನೀವು ಕೊಡಿಸಿ ಅಂತ ನನಗೆ ಹಾಕಿದ್ದಾಗ ಇದು ಇಷ್ಟು ವರದಿ ಕೊಡ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲ, ಇದು ನನಗೆ ಗೊತ್ತಿಲ್ಲ. ಅವರ ತೋಟದಲ್ಲಿ ಸಿಕ್ಕಿದಂಥ ಕಡತಗಳು, ಆ ಕಡತಗಳು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ತನಿಖೆಯಿಂದ ಗೊತ್ತಾಗಬೇಕೇ, ನಮಗೇನು ಗೊತ್ತಿಲ್ವಲ್ಲ. ಪೊಲೀಸ್ ಸೋಮೋಟೋ ಕೇಸ್ ಹಾಕ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ತನಿಖೆ ಅವರೇ ಮಾಡ್ತಿರೋದ್ರಿಂದ, ತನಿಖಾ ಒಂದು ಹಂತದಲ್ಲಿರುವಾಗ, ಪ್ರಗತಿಯಲ್ಲಿರುವಾಗ ನಮ್ಗೆ ಅದ್ರ ಬಗ್ಗೆ ಏನೂ ಮಾಹಿತಿ ಗೊತ್ತಾಗೋದಿಲ್ಲ. ನಾವು ತನಿಖೆಗೆ ಏನು ಸಹಕಾರ ಕೇಳಿದ್ದಾರೆ ಆ ಸಹಕಾರವನ್ನು ಜಿಲ್ಲಾಡಳಿತದಿಂದ ಕೊಟ್ಟಿದ್ದೀವಿ. 29 ಜನರ ಮೇಲೂ ಕೂಡ ಈಗ ನನ್ನ ಹಂತದಲ್ಲಿ ಕ್ರಮ ತಗೊಳ್ಳೋಕೆ 3 ದಿವಸ ಸಸ್ಪೆಂಡ್ ಮಾಡಿಬಿಟ್ಟೆ. 24 ಅವತ್ತೇ ಶನಿವಾರನೇ ಮಾಡಿಬಿಟ್ಟು, ಶುಕ್ರವಾರನೇ ಮಾಡಿದೆ ನಾನು. ವರದಿ ಬಂದ ತಕ್ಷಣ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ದೀನಿ. ಗ್ರಾಮ ಸಹಾಯಕ ಇಲ್ಲೇ ಇದ್ದಾರೆ, ಅವ್ರನ್ನ ಅಧಿಕಾರ ಇರ್ತಕ್ಕಂಥದ್ದು ತಹಶೀಲ್ದಾರ್ಗೆ. 3 ಜನ ಸಸ್ಪೆಂಡ್ ಆಗಿದ್ದಾರೆ, ಒಬ್ಬರು ಡಿಸ್ಮಿಸ್ ಆಗಿದ್ದಾರೆ. ಅದು ಕೊಡ್ತೀನಿ ನಿಮಗೆ. ಇನ್ನು 2 ನನಗೆ ಅಧಿಕಾರ ಇಲ್ಲ, ಅವರಿಬ್ಬರು ಶಿರಸ್ದಾರ್ ಆಗಿಬಿಟ್ಟಿದ್ದಾರೆ. ಹಂಗಾಗಿ ನಾನು RC ಕಳಿಸಿದ್ದೀನಿ, ನೀವು ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡಬೇಕು ಅಂತ. ಈ 10 ಜನ ಆಗಲೇ ನಾನೇನು ಹೇಳಿದೆ, ಸರ್ವೇಯರ್ಸ್ಗಳು ಮತ್ತು ADLRಗಳು, ಅದಕ್ಕೆ ಅಪಾಯಿಂಟಿಂಗ್ ಅಥಾರಿಟಿ SSLR ಅಂದರೆ ಕಮಿಷನರು. ಸೊ ಅವರಿಗೆ ಕಳಿಸಬೇಕು, ಮತ್ತು ಅವ್ರು ಯಾರು ನಮ್ಮ ಜಿಲ್ಲೆಗೆ ಕೆಲಸ ಮಾಡ್ತಾರೆ, ಈಗ ಇಲ್ಲಿದ್ದು ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.